ಇವತ್ತು ಬೆಳಗ್ಗೆ 4:15 ಸರಿಯಾಗಿ ರಾಮಾಯಣದ ಟ್ರೇಲರ್ ಬಿಡುಗಡೆ ಆಗಿರುವಂಥದ್ದು ಬಹಳ ದಿನಗಳಿಂದ ಬಹಳ ಕಾತರತೆಯಿಂದ ಹಾಗೂ ಎಲ್ಲ ನಮ್ಮ ಭಾರತೀಯರು ಕೂಡ ಕಾಯ್ತಿದ್ದಂತಹ ರಾಮಾಯಣದ ಟೀಸರ್ ಇವತ್ತೇನು ಬಿಡುಗಡೆ ಆಗಿದೆ ಟ್ರೇಲರ್. ಈ ಒಂದು ಟ್ರೇಲರ್ನಲ್ಲಿ ಪ್ರಮುಖವಾಗಿ ಯಶ್ ಅವರಾಗಿರಬಹುದು ಹಾಗೂ ರಣಬೀರ್ ಕಪೂರ್ ಅವರಾಗಿರಬಹುದು ಹಾಗೂ ಸಾಯಿ ಪಲ್ಲವಿ ಅವರಾಗಿರಬಹುದು ಅವರ ನಟನೆಯ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಒಂದು ರೀತಿಯಾಗಿ ದೈವಿಕ ಭಾವನೆಯನ್ನೇ ಉಂಟು ಮಾಡಿದೆ ಅಂತಾನೆ ಹೇಳಬಹುದು. ಜೊತೆಗೆ ಈ ಒಂದು ಟ್ರೇಲರಿನ ಒಂದು ವಿಶೇಷ ವಿಚಾರ ಏನು ಅಂದ್ರೆ ಇವತ್ತು ಬೆಳಗ್ಗೆ ಸುಮಾರು 4:15 ಬೆಳಗಿನ ಜಾವ ಈ ಟ್ರೇಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಒಂದು ಟ್ರೇಲರ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ಒಂದು ವಿಶೇಷ ಸ್ಥಾನ ಇದೆ ಹಾಗೂ ನಮ್ಮ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿದ್ರೆ, ಯಾವುದೇ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಬಹಳಷ್ಟು ದೇವರಿಂದ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಎಲ್ಲಾ ಹಿಂದೂ ಧರ್ಮದವರು ಕೂಡ ಬಹಳ ಸ್ಟ್ರಾಂಗ್ ಆಗಿ ನಂಬಿಕೆ ಇಡ್ತಾರೆ. ಹೀಗಾಗಿ ರಾಮಾಯಣ ಸಿನಿಮಾ ತಂಡ ಕೂಡ ಬೆಳಗ್ಗೆ 4:15 ಬ್ರಹ್ಮ ಮುಹೂರ್ತದಲ್ಲಿ ಅವರ ರಾಮಾಯಣದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಆದಾಗಿನಿಂದಲೂ ಕೂಡ ಇವಾಗಿನವರೆಗೂ ಕೂಡ ಆ ಒಂದು ಟ್ರೇಲರ್ ಎಲ್ಲರನ್ನೂ ಕೂಡ ಅಷ್ಟೇ ಆಕರ್ಷಿತವಾಗಿ ಮಾಡ್ತಾ ಇದೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ನಟಿಸಿರುವ ಪ್ರತಿಯೊಬ್ಬರೂ ಕೂಡ ಆ ಪಾತ್ರಕ್ಕೆ ಅಷ್ಟೇ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳಬಹುದು. ರಾಮಾಯಣ ಯಾವ ಯಾವ ವಿಚಾರವನ್ನ ಒಳಗೊಂಡಿದೆ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ತುಣುಕುಗಳಲ್ಲಿ ಈ ಒಂದು ಟ್ರೇಲರ್ ತೋರಿಸ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಟ್ರೇಲರ್ ನೋಡಿದಾಗ ಮೊದಲಿಗೆ ಗಮನ ಸೆಳಿಬೇಕಾಗಿರೋದು ಏನು ಹೇಳಿ, ಆ ಒಂದು ಕಲಾವಿದರು ಯಾರನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ರಾಮನ ಪಾತ್ರ ಅಂದ್ರೆ ಬಹಳ ದೊಡ್ಡ ಪಾತ್ರ. ಅದು ರಾವಣನ ಪಾತ್ರವೂ ಕೂಡ, ಸೀತೆ ಪಾತ್ರವೂ ಕೂಡ ಬಹಳ ಮಹತ್ವವನ್ನ ಹೊಂದಿರುವಂತಹ ಪಾತ್ರ. ಈ ಎಲ್ಲಾ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂದಾಗ ಎಷ್ಟು ನಿರೀಕ್ಷೆ ಇರುತ್ತೆ ನಮ್ಮ ಭಾರತೀಯರಲ್ಲಿ. ಹೀಗಾಗಿ ಆ ನಿರೀಕ್ಷೆ ಏನಿತ್ತು, ಮೊದಲಿಗೆ ಯಶ್ ಅವರು ರಾವಣನಾಗಿ ಹಾಗೂ ರಣಬೀರ್ ಕಪೂರ್ ಅವರು ರಾಮನಾಗಿ, ಸಾಯಿ ಪಲ್ಲವಿ ಅವರು ಸೀತೆಯಾಗಿ ಮಾಡ್ತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಇವರು ಅಂತ ಹೇಳಿ ಒಂದು ಪ್ರಶ್ನೆ ಏನ್ ಇತ್ತು, ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಅವರ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಪ್ರಮುಖವಾಗಿ ನಾವು ಕನ್ನಡಿಗರಾಗಿ ಒಂದು ಹೆಮ್ಮೆಯ ವಿಚಾರ ಏನು ಅಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ನಟ ಯಶ್ ಅವರು ರಾವಣನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ರಾಮಾಯಣ ಅಂದ ತಕ್ಷಣ ನಮಗೆ ಪ್ರಮುಖ ಪಾತ್ರಗಳಲ್ಲಿ ರಾಮ, ಸೀತೆ, ಲಕ್ಷ್ಮಣ ಹಾಗೂ ರಾವಣ ಇವರ ನಡುವೆ ಸಾಗುವಂತಹ ಕಥೆಯಲ್ಲಿ ರಾವಣನ ಪಾತ್ರ ಬಹಳ ಮುಖ್ಯವಾದದ್ದು. ಪೂರ್ತಿ ರಾಮಾಯಣ ನಡೆಯೋದೇ ನಿಂತಿರೋದೇ ರಾವಣನ ಪಾತ್ರದ ಮೇಲೆ ಅಂತಾನೆ ಹೇಳಬಹುದು. ಆ ಒಂದು ಪಾತ್ರವನ್ನ ನಮ್ಮ ಕನ್ನಡದವರಾಗಿರುವಂತಹ ಯಶ್ ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಕನ್ನಡಿಗರಾಗಿ ನಮಗೆ ಆ ಒಂದು ಪಾತ್ರದಲ್ಲಿ ಯಶ್ ಅವರು ಯಾವ ರೀತಿಯಾಗಿ ಕಾಣಿಸ್ತಾರೆ, ಆ ಒಂದು ವೇಷದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾರೆ. ಯಾಕಂದ್ರೆ ಇದೊಂದು ಐತಿಹಾಸಿಕ ಪೌರಾಣಿಕ ಕಥೆಯ ಒಂದು ಸಿನಿಮಾ ಆಗಿರುತ್ತೆ. ಹೀಗಾಗಿ ನಾವು ಕೇವಲ ಅವರ ನಟನೆಯನ್ನ ಮಾತ್ರ ನೋಡೋದಿಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂತ ಮಾತ್ರ ನೋಡೋದಿಲ್ಲ, ಆ ಒಂದು ವೇಷಭೂಷಣದಲ್ಲಿ ಅವ್ರು ಯಾವ ರೀತಿಯಾಗಿ ಕಾಣಿಸ್ತಾರೆ ಅಂತ ಹೇಳಿ. ಯಾಕಂದ್ರೆ ಅದರಲ್ಲೂ ಕೂಡ ರಾವಣನಾಗಿ ಒಬ್ಬ ದೈತ್ಯವಾಗಿ ಕಾಣಿಸ್ಬೇಕು. ರಾವಣನ ಪಾತ್ರ ಅಂದ್ರೆ ಅದು ಸಣ್ಣ ಪಾತ್ರವಲ್ಲ. ಆ ನಟನೆಯಲ್ಲಾಗಿರಬಹುದು, ಆ ಮಾತುಗಳಲ್ಲಾಗಿರಬಹುದು ಹಾಗೂ ಅವರು ಧರಿಸುವಂತಹ ಉಡುಪಿನಲ್ಲಾಗಿರಬಹುದು, ಎಲ್ಲಾ ರೀತಿಯಲ್ಲೂ ಕೂಡ ಅವರು ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು. ಆಗ ಮಾತ್ರ ಒಬ್ಬ ಪರಿಪೂರ್ಣವಾಗಿ ನಾವು ರಾವಣ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅಂತಾನೆ ಎಲ್ಲರೂ ಕೂಡ ಭಾವಿಸ್ತಾರೆ. ಹೀಗಿರುವಾಗ ಯಶ್ ಅವರಿಗೆ ಆ ಒಂದು ಪಾತ್ರ ಕೊಟ್ಟಾಗ ಯಶ್ ಅವ್ರು ಯಾವ ರೀತಿಯಾಗಿ ಕಾಣಿಸ್ತಾರೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಈ ಹಿಂದೆ ನಾವು ನೋಡಿರೋದು ಯಶ್ ಒಂದು ಮಾಸ್ ಅವತಾರದಲ್ಲಿ ಹಾಗೂ ರೌಡಿಸಮ್ ಸಿನಿಮಾಗಳನ್ನು ನೋಡಿದೀವಿ, ಪ್ರೀತಿಯಲ್ಲಿ ನೋಡಿದೀವಿ. ಆದ್ರೆ ಇದು ಒಂದು ವಿಭಿನ್ನ ಲುಕ್ಕಲ್ಲಿ ಇದೀಗ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ, ನಮ್ಮ ಮುಂದೆ ರಾವಣನಾಗಿ ಮಿಂಚಿದ್ದಾರೆ. ಅದರಲ್ಲೂ ಕೂಡ ಅವರು ಮಾತನಾಡಿರೋದು ಕೂಡ ಅಷ್ಟೇ ಜನರನ್ನ ತಲುಪಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಆ ಡೈಲಾಗನ್ನ ಅವ್ರು ಹೇಳಿದ್ರೆ ಏನೋ ಒಂದು ಕಡೆ ಗೂಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ, ಅದಾಗುತ್ತೆ ಅಂತಾನೆ ಹೇಳಬಹುದು. ನಾನು ರಾಜ ಅಂತ ಹೇಳಿ ಒಂದು ಡೈಲಾಗ್ ಇದೆ. ಪ್ರಥಮ ಬಾರಿಗೆ ಎಂಟ್ರಿ ಕೊಡೋದೇ ಯಶ್ ಆಗಿರೋದ್ರಿಂದ ಒಂದು ರೀತಿಯಾಗಿ ಮೊದಲಿಗೆ ರಾವಣ ಎಂಟ್ರಿ ಕೊಡ್ತಾರೆ. ಅದು ಎಲ್ಲರಲ್ಲೂ ಕೂಡ ಒಂದು ರೀತಿಯಾಗಿ ಆಶ್ಚರ್ಯ ಹಾಗೂ ಭಯ ಹುಟ್ಟಿಸೋ ರೀತಿಯಾಗಿ ಯಶ್ ಅವರು ಕಾಣಿಸ್ಕೊಳ್ತಾರೆ. ಒಬ್ಬ ವಿಲನ್ ಹೇಗಿರ್ತಾರೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಯಶ್ ಅವರನ್ನ ನೋಡಿ ನಾವು ತಿಳ್ಕೋಬಹುದು. ಅಷ್ಟು ಭವ್ಯವಾಗಿ, ಅಷ್ಟು ದೈತ್ಯವಾಗಿ ಅವರು ಮಾಡಿರುವಂಥದ್ದು. ಇನ್ನು ರಾಮನ ಪಾತ್ರದ ಬಗ್ಗೆ ಹೇಳೋದಾದ್ರೆ ರಣಬೀರ್ ಅವರು ಕೂಡ ಅಷ್ಟೇ ಸೌಮ್ಯವಾಗಿ ಕಾಣಿಸ್ತಾರೆ. ರಾಮ ಯಾವ ರೀತಿಯಾಗಿರ್ಬೇಕು, ಒಬ್ಬ ಸೌಮ್ಯ ಸ್ವಭಾವ ಹಾಗೂ ಶಾಂತವಾಗಿ, ಒಬ್ಬ ರಾಜನ ಗಾಂಭೀರ್ಯ ಹಾಗೂ ಸೀತೆಯ ಮೇಲಿರುವಂತಹ ಪ್ರೀತಿ, ಒಬ್ಬ ಮಗನಾಗಿ ಹಾಗೂ ಒಬ್ಬ ರಾಜನಾಗಿ ರಾಜ್ಯವನ್ನ ಆಳ್ಕೆ ಮಾಡುವಾಗ ಮೊದಲಿಗೆ ನಾವು ನೋಡೋದೇನು, ಅವರು
ಲುಕ್ ವೈಸ್ ಹೇಗಿರ್ತಾರೆ ಅಂತ ಹೇಳಿ. ಇದಕ್ಕೆ ಆಲ್ರೆಡಿ ಎಲ್ಲ ಜನ ಹೇಳ್ತಾ ಇರೋದೇನು ಅಂದರೆ ಎಲ್ಲ ಕಡೆಯಿಂದನೂ ಕೂಡ ಅವರು ಅಷ್ಟೇ ಚೆನ್ನಾಗಿ ಆ ಒಂದು ಪಾತ್ರಕ್ಕೆ ಏನು ಆಯ್ಕೆ ಮಾಡಿದ್ದಾರೆ ಅದು ಸೂಕ್ತವಾಗಿದೆ. ಅದರಲ್ಲೂ ಕೂಡ ರಾಮನ ಪಾತ್ರಕ್ಕೆ ರಣಬೀರ್ ಅವರು ಆಯ್ಕೆ ಆದಾಗ ಎಲ್ಲೋ ಒಂದಷ್ಟು ಜನ ಅದನ್ನು ಇಷ್ಟಪಟ್ಟಿರಲಿಲ್ಲ, ಆದರೆ ರಣಬೀರ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳಬಹುದು. ಈ ಒಂದು ಟ್ರೇಲರನ್ನು ನೋಡಬೇಕಾದ್ರೆ ಪ್ರತಿಯೊಂದು ತುಣುಕು ಕೂಡ ಅಲ್ಲಿ ನಾವು ನೋಡಬಹುದು. ರಾವಣನ ಒಂದು ದ್ವೇಷ, ರಾವಣನ ಒಂದು ಯಾವ ರೀತಿಯಾಗಿ ರಿವೆಂಜ್ ತಗೊಳ್ಬೇಕು ಅನ್ನೋ ಒಂದು ಹಠ ಅದು ಕೂಡ ಕಾಣಿಸುತ್ತೆ. ಹಾಗೂ ಮತ್ತೊಂದು ಕಡೆ ರಾಮ ತನ್ನ ತಂದೆಯಾಗೆ ಯಾವ ರೀತಿಯಾಗಿ ಗೌರವ ಕೊಡ್ತಾರೆ, ತಂದೆಗೆ ಎಷ್ಟು ಮಹತ್ವ ಕೊಡ್ತಾರೆ, ಅವರ ತಾಯಿಗೆ ಎಷ್ಟು ಮಹತ್ವ ಕೊಡ್ತಾರೆ, ಹಾಗೂ ರಾಮ ತನ್ನ ಆಡಳಿತದ ಜೊತೆ ತನ್ನ ಜನರೊಂದಿಗೆ ಯಾವ ರೀತಿಯಾಗಿ ಒಂದು ರೀತಿ ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ಮತ್ತೊಂದು ಪ್ರಮುಖವಾಗಿ ರಾಮಾಯಣ ಅಂದ ತಕ್ಷಣ ರಾಮ ಸೀತೆ ನಮ್ಮ ದೇವರು ಅಂತ ಹೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ. ಹೀಗಾಗಿ ರಾಮ ಸೀತೆ ಪಾತ್ರವು ಕೂಡ ರಾಮಾಯಣದಲ್ಲಿ ಅಷ್ಟೇ ಒಂದು ಪ್ರಮುಖವಾದದ್ದು ಹಾಗೂ ಬಹಳ ವಿಶೇಷ ಹಾಗೂ ಬಹಳ ಮಹತ್ವವಿರುವಂತಹ ಪಾತ್ರ. ಈ ಒಂದು ಪಾತ್ರದಲ್ಲೂ ಕೂಡ ಸೀತೆಯಾಗಿ ಸಾಯಿ ಪಲ್ಲವಿ ಅವರು 100ಕ್ಕೆ 100 ಪಟ್ಟು ಅವರು ಅದಕ್ಕೆ ಸೂಟ್ ಆಗ್ತಾರೆ ಅಂತಾನೆ ಹೇಳಬಹುದು. ಸೀತೆಯಾಗಿ ಎರಡು ರೀತಿಯಾಗಿ ನಾವು ಈ ಒಂದು ಟ್ರೇಲರಲ್ಲಿ ಸಾಯಿ ಪಲ್ಲವಿ ಅವರನ್ನ ನೋಡ್ತೀವಿ. ಒಂದು, ಅವರು ಆಸ್ಥಾನದಲ್ಲಿ ರಾಜ ಗಾಂಭೀರ್ಯದಿಂದ ಸೀತೆಯಾಗಿ ಇರೋದನ್ನ ನಾವು ನೋಡ್ತೀವಿ. ಅದರಲ್ಲೂ ಕೂಡ ಭವ್ಯ ಆಭರಣಗಳನ್ನ ತೊಟ್ಟು ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಮತ್ತೊಂದು ಕಡೆ ಸೀತೆಯವರು ವನವಾಸಕ್ಕೆ ಹೊರಟಾಗ ಒಂದು ಸರಳವಾದಂತಹ ಉಡುಗೆಯನ್ನ ತೊಟ್ಟು ಅದರಲ್ಲೂ ಕೂಡ ಸಾಯಿ ಪಲ್ಲವಿಯವರು ಎರಡಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಹೋಲಿಕೆ ಆಗ್ತಾರೆ. ರಾಮನನ್ನು ಕೂಡ ನಾವು ನೋಡಿದಾಗ ರಾಮನೂ ಹಾಗೇನೆ ಎರಡು ರೀತಿಯಾಗಿ ರಾಮನನ್ನ ನಾವು ನೋಡಬಹುದು. ಒಂದು ಭವ್ಯವಾಗಿ ಆಸ್ಥಾನದಲ್ಲಿ ಆಳ್ವಿಕೆ ಮಾಡೋದು, ಆ ರಾಜ ಗಾಂಭೀರ್ಯ. ಮತ್ತೊಂದು ಕಡೆ ವನವಾಸಕ್ಕೆ ಒಬ್ಬ ರಾಮ ಸರಳ ವ್ಯಕ್ತಿತ್ವದಿಂದ ಹಾಗೂ ಸರಳ ಸಜ್ಜನಿಕೆಯಿಂದ ಯಾವ ರೀತಿಯಾಗಿ ತನ್ನ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಕಾಡಿಗೆ ಹೋಗ್ತಾರಲ್ಲ, ಆ ಒಂದು ಎಲಿಮೆಂಟ್ ಕೂಡ ನಾವು ನೋಡೋದಕ್ಕೆ ಸಿಗತ್ತೆ. ಮತ್ತಾಗಿ ರಾಮ ಲಕ್ಷ್ಮಣನ ಬಾಂಧವ್ಯ ಕೂಡ ಒಂದು ಸಣ್ಣ ತುಣುಕಾಗಿ ನಾವು ನೋಡಬಹುದು ಈ ಒಂದು ಟ್ರೇಲರ್ನಲ್ಲಿ. ಹಾಗೂ ಆ ವಿಜುವಲ್ಸ್ ಅಲ್ಲೇ ಒಂದು ರೀತಿಯಾಗಿ ಮ್ಯಾಜಿಕ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಅಷ್ಟು ಬಹಳ ಚೆನ್ನಾಗಿ ಪ್ರತಿಯೊಂದು ಕೂಡ ವಿಜುವಲ್ಸ್ ಇರುವಂಥದ್ದು. ಒಂದು ರೀತಿಯಾಗಿ ಆನಿಮೇಷನ್ ವರ್ಲ್ಡ್ ಅಲ್ಲಿ ನಿಜವಾದ ವ್ಯಕ್ತಿಗಳು ಬಂದು ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋ ರೀತಿಯಾಗಿ ಅದೊಂದು ಭಾಸವಾಗುತ್ತೆ. ಆ್ಯಕ್ಟಿಂಗ್ ಮಾಡಿದ್ರೆ ರಾಮ ಸೀತೆ ನಿಜಕ್ಕೂ ಕೂಡ ಹಾಗಿತ್ತ, ಈ ರೀತಿ ಇತ್ತ, ಭವ್ಯವಾದಂತಹ ಬಂಗಲೆ, ಆ ಭವ್ಯವಾಗಿರುವಂತಹ ಆಸ್ಥಾನ, ಆ ಕಾಡು ಹಾಗೂ ರಥ ಹಾಗೂ ಅಲ್ಲಿರುವಂತಹ ದೊಡ್ಡ ಜನಸಮೂಹ, ಇವೆಲ್ಲವನ್ನೂ ಕೂಡ ನಿತೀಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಒಂದು ಟ್ರೇಲರೇ ಹೇಳ್ತಿದೆ ಅಂತಾನೆ ಹೇಳಬಹುದು. ಹಾಗೂ ಮತ್ತು ಇನ್ನೂ ಒಂದಷ್ಟು ಇತರ ನಾವು ಕ್ಯಾರೆಕ್ಟರ್ಗಳನ್ನು ನೋಡಿದಾಗ ಲಕ್ಷ್ಮಣನ ಪಾತ್ರದಲ್ಲೂ ಕೂಡ ಅಭಿನಯಿಸೋರು ಕೂಡ ಅಷ್ಟೇ ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಮತ್ತೊಂದು ಎಲ್ಲೋ ಒಂದು ಕಡೆ ಈಗ ಎಲ್ಲರ ಪ್ರಶ್ನೆ ಇರುವಂಥದ್ದು ಏನು ಅಂದರೆ, ರಾಮಾಯಣ ಅಂದ ತಕ್ಷಣ ಅಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ಬರುತ್ತೆ. ಅದು ಯಾರು ಅಂದರೆ ಹನುಮಾನ್, ಆಂಜನೇಯ, ಭಜರಂಗಿ. ಆದರೆ ಈ ಒಂದು ರಾಮಾಯಣದಲ್ಲಿ ನಮಗೆ ಹನುಮಾನನ್ನು ನೋಡೋಕೆ ಒಂದು ಅವಕಾಶವೇ ಸಿಗಲಿಲ್ಲ. ಯಾವುದೇ ಒಂದು ತುಣುಕಲ್ಲೂ ಕೂಡ ನಮಗೆ ಆಂಜನೇಯ, ಹನುಮಾನನ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಎಲ್ಲರಲ್ಲೂ ಪ್ರಶ್ನೆ ಕೂಡ ಇರುವಂಥದ್ದು. ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಈ ಹಿಂದೆಯೂ ಕೂಡ ಹೇಳ್ತಾ ಇದ್ರು. ಅವರೇ ಈ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಹನುಮಂತನೇ ಕಾಣಿಸ್ಲಿಲ್ವಲ್ಲ? ರಾಮನ ಒಂದು ಬೆನ್ನೆಲುಬಾಗಿ ನಿಂತಿದ್ದ, ರಾಮನ ಆರಾಧಕನಾಗಿದ್ದಂತಹ ಹನುಮಂತನೇ ಕಾಣಿಸ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಇದು ಒಂದು ರೀತಿಯಾಗಿ ಸಸ್ಪೆನ್ಸ್ ಆಗೇ ಇರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾದಲ್ಲಿ ಇನ್ಯಾವ ರೀತಿಯಾಗಿ ಹನುಮಂತನನ್ನ ತೋರಿಸಿದ್ದಾರೆ ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಸಿನಿಮಾದಲ್ಲಿ ಆ ಒಂದು ಎಲಿಮೆಂಟ್ ಇದೆ ಅಂತ ಹೇಳಿ ಟ್ರೇಲರಲ್ಲೇ ತೋರಿಸ್ಬಿಟ್ರೆ ಸಿನಿಮಾ ಪೂರ್ತಿ ತೋರಿಸ್ದಂಗೆ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಅವ್ರು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಅಂಶಗಳನ್ನು ಅವರು ತೋರಿಸಿದ್ದಾರೆ. ಎಲ್ಲ ಪ್ರತಿಯೊಂದು ಕೂಡ ಶೂರ್ಪನಖಿ ಹಾಗೂ ಸೀತೆಯ ಪ್ರೀತಿ ಹಾಗೂ ರಾವಣನ ಕೋಪ ಪ್ರತಿಯೊಂದು ಕೂಡ ತೋರಿಸಿದ್ದಾರೆ. ಆದರೆ ಒಂದನ್ನ ಅವರು ಬಿಟ್ಟಿರೋದು ಏನಕ್ಕೆ ಅಂದರೆ ಸಿನಿಮಾದಲ್ಲಿ ಬಂದು ನೋಡ್ಲಿ, ಪ್ರತಿಯೊಂದನ್ನು ತೋರಿಸೋದು ಬೇಡ ಅಂತ. ಮತ್ತೊಂದು ವಿಶೇಷ ಪಾತ್ರ ಯಾವುದು ಅಂದರೆ ಶೂರ್ಪನಖಿ. ಈ ಒಂದು ಪಾತ್ರವನ್ನು ನಿರ್ವಹಿಸಿರೋದು ನಮ್ಮ ದಕ್ಷಿಣ ಭಾರತದ ನಟಿಯೇ ಅಂತಾನೆ ಹೇಳಬಹುದು, ರಾಕುಲ್ ಪ್ರೀತ್ ಸಿಂಗ್ ಅವರು. ಶೂರ್ಪನಖಿ ಅಂದ ತಕ್ಷಣ ಅದು ಒಂದು ವಿಲನ್ ಕ್ಯಾರೆಕ್ಟರ್ ಆಗಿರುತ್ತೆ. ಆ ಪಾತ್ರದಲ್ಲಿ ರಾಕುಲ್ ಪ್ರೀತ್ ಸಿಂಗ್ ಅವರು ಮಾಡ್ತಾ ಇದ್ದಾರೆ ಅಂತ ಕೇಳಿ ಬಂದಾಗ, ರಾಕುಲ್ ಪ್ರೀತ್ ಸಿಂಗ್ ಅವರು ಈ ಹಿಂದೆ ಮಾಡಿದಂಥದ್ದೆಲ್ಲ ಒಂದು ಲವ್ ಓರಿಯೆಂಟೆಡ್ ಸಿನಿಮಾಗಳು ಹಾಗೂ ಸಿನಿಮಾಗಳಲ್ಲಿ ಅವರು ಒಂದು ಪ್ರೀತಿ ಹಾಗೂ ಒಂದು ಸರಳ ಸೌಮ್ಯ ಸ್ವಭಾವದಲ್ಲಿ ನಾವು ನೋಡಿದ್ವಿ. ಶೂರ್ಪನಖಿ ಅಂದ ತಕ್ಷಣ ಒಂದು ಪ್ರಶ್ನೆ ಮೂಡುತ್ತೆ, ಶೂರ್ಪನಖಿ ಪಾತ್ರದಲ್ಲಿ ರಾಕುಲ್ ಪ್ರೀತ್ ಸಿಂಗ್ ಅವರು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ಆದರೆ ಅಷ್ಟೇ ಚೆನ್ನಾಗಿ ಅವರು ಕೂಡ ಕಾಣಿಸಿರುವಂಥದ್ದು. ಟ್ರೇಲರ್ನಲ್ಲಿ ನಮಗೆ ರಾಕುಲ್ ಪ್ರೀತ್ ಸಿಂಗ್ ಅವ್ರದ್ದು ಕೂಡ ನೋಡೋದಕ್ಕೆ ಸಿಗುತ್ತೆ, ಅವ್ರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಶೂರ್ಪನಖಿ ಪಾತ್ರದಲ್ಲಿ ಅಂತ ಹೇಳಿ. ಮತ್ತೊಂದೇನು ಅಂದರೆ, ನಾವು ಈ ಸಿನಿಮಾದಲ್ಲಿ ಆ GFX ಏನು ಮಾಡಿದ್ದಾರೆ ಅದು ಒಂದು ರೀತಿಯಾಗಿ ನೈಜ
ಸ್ಥಳಗಳೇ ಅನ್ನೋ ರೀತಿಯಾಗಿ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳಬಹುದು. ಪ್ರಮುಖವಾಗಿ ನಾವು ಕನ್ನಡಿಗರಾಗಿ ಯಶ್ ಅವರ ನಟನೆ ನಿಜಕ್ಕೂ ಕೂಡ ಗೂಸ್ ಬಂಪ್ಸ್ ಕೊಡುತ್ತೆ ಅಂತಲೇ ಹೇಳಬಹುದು. ಯಾಕಂದರೆ ರಾವಣ ಅಂದ ತಕ್ಷಣ ಅದು ಒಂದು ರೀತಿ ಭಯವನ್ನು ಹುಟ್ಟಿಸುವಂತಹ ಒಂದು ಪಾತ್ರ. ಅಪಾರವಾದಂತಹ ಪ್ರೀತಿ ಶಿವನ ಮೇಲೆ ರಾವಣನಿಗಿರುತ್ತೆ. ಅದನ್ನೂ ಕೂಡ ಒಂದು ಕಡೆ ತೋರಿಸ್ಬೇಕು. ಭಕ್ತಿ, ಧೈರ್ಯ, ಶ್ರದ್ಧೆ ಹಾಗೂ ರಾವಣ ಅಂದ ತಕ್ಷಣ ಆ ಒಂದು ವಿಲನಿಶ್ ಲುಕ್ ಪ್ರತಿಯೊಂದು ಕೂಡ ಯಶ್ ಅವರು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಗೆ ಈ ಒಂದು ಟ್ರೇಲರ್ ಬಿಡುಗಡೆ ಆಗಿದೆ. ಈಗಾಗಲೇ ಅದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಬರೀ ಭಾರತದಲ್ಲಿ ಮಾತ್ರವಲ್ಲ, ಈಗಾಗಲೇ ಸಿನಿಮಾ ತಂಡ ವಿದೇಶದಲ್ಲೂ ಕೂಡ ಈ ಸಿನಿಮಾವನ್ನು ಪ್ರಚಾರ ಮಾಡಿರೋದ್ರಿಂದ ವಿದೇಶದಲ್ಲೂ ಕೂಡ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದೆ. ಈಗಾಗಲೇ ಟ್ರೇಲರಲ್ಲಿ ನಾವು ನೋಡಿದ್ದೀವಿ, ಒಂದು ಸಣ್ಣ ಝಲಕ್ ಅಷ್ಟೇ. ಆ ಝಲಕ್ಕೆ ಇಷ್ಟರ ಮಟ್ಟಿಗೆ ಇದೆ ಅಂದರೆ ಇನ್ನೇನು ಇದೇ ದೀಪಾವಳಿಗೆ ರಾಮಾಯಣ ಸಿನಿಮಾ ವಿಶ್ವದಾದ್ಯಂತ ತೆರೆ ಕಾಣ್ತಾ ಇದೆ. ಹೀಗಾಗಿ ಯಾವ ರೀತಿಯಾಗಿರ್ಬೋದು ಸಿನಿಮಾ ಅನ್ನೋದು ಇನ್ನೊಂದಷ್ಟು ನಮ್ಮನ್ನ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ರೀತಿಯಾಗಿ ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಇನ್ನೇನು ಸಿನಿಮಾ ಬಿಡುಗಡೆ ಆಗುತ್ತೆ, ಸಿನಿಮಾ ಇನ್ನೆಷ್ಟು ಮಟ್ಟಿಗೆ ಮೋಡಿ ಮಾಡುತ್ತೆ ಅಂತ ನೋಡಬೇಕಾಗಿದೆ ಅಂತ ಹೇಳ್ತಾ ಮತ್ತಷ್ಟು ಸಿನಿಮಾ ಸುದ್ದಿಯೊಟ್ಟಿಗೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.